ಯಾಕೆ ಮಚ್ಚ ಮಚ್ಚಿಟ್ಟಿದ್ದೀರಿ? ಯಾಕೆ ಹಿಂಗ್ ಮಚ್ಚ ಮಚ್ಚಿಟ್ಟಿದ್ದೀರಿ? ಚೆನ್ನಾಗಿ ಹರ್ತವಾಗ್ಲಿ ಅಂತ. ಹೊಡೆದ ತಕ್ಷಣ ಒಂದೇ ಏಟಿಗೆ ತಲೆ ಚಕ್ ಅಂತ ಕೆಳಗ್ ಬಿಡ್ಬೇಕು. ಯಾರ್ ತಲೆ? ನಮ್ಮಪ್ಪನಿಗೆ ಸಾವು ತನ್ನಲ್ಲ ಅಯ್ಯ, ಅವನ್ ತಲೆ. ಕೊಲೆ? ಅಯ್ಯನ್ ಕೊಲೆ ಮಾಡ್ತೀರಾ? ಹೌದು. ಅವನ್ ಕೊಂದ ಮೇಲೆ ನನಗ್ ಸಮಾಧಾನ, ನಮ್ಮಪ್ಪನ ಜೀವಕ್ ಶಾಂತಿ. ಆಮೇಲೆ ಪೊಲೀಸ್ನವ್ರು ನಿಮ್ಮನ್ನ ಹಾಕ್ಲಿ. ಐನಂತ ಒಬ್ಬ ಕೇಡ್ಗನ್ ಕೊಂದು ಕುಳ್ಳ ಊರಿಗೆ ಉಪಕಾರ ಮಾಡ್ದ ಅಂತ ಹೆಸರಾಯ್ತದೆ. ಇಂತ ಹಠ ಮಾಡಿ ಮನೆ ಮಠ ಕಳ್ಕೊಂಡ್ರಿ, ದೇವರಂತ ತಂದೆನ್ ಕಳ್ಕೊಂಡ್ರಿ, ಈಗ ಪ್ರಾಣನು ಕಳ್ಕೊಂಡು ನನ್ ಬೀದಿ ನಿಲ್ಲಿಸ್ತೀರಾ? ಬೇಡ ಬೇಡ. ನೀನಲ್ಲ, ಆ ದ್ಯಾವ್ರು ಬಂತಡಿದ್ರು ಬಿಡಕ್ಕಿಲ್ಲ. ಎಲ್ ಕಣ್ಣಿಗೆ ಬಿದ್ರಲ್ಲಿ ಆ ಅಯ್ಯಂತಲೇ ಈ ಮಚ್ಕತ್ತಿ ಹೊಡೆತಕ್ ಸಿಕ್ಕಿ ಚುಪ್ಪಾಚೂರಾಗಿ ಆಯ್ತದೆ. ಅದಕ್ ಮುಂಚೆ ನನ್ ಕೊಲ್ಲಿ, ಮುತ್ತೈದೆ ಆಗಿರುವಾಗ್ಲೇ ನನಗ್ ಸಾವು ಬರ್ಲಿ. ಮಾದೇವಿ, ಈಗ ನನ್ ತಡಿಬೇಡ. ಆ ಅಯ್ಯಂತಲೇ ಕಡಿಯೋ ತನಕ ನನ್ನ ಎದುರು ಬರ್ಲು ಬೇಡ, ಮಾತಾಡ್ಲೇ ಬೇಡ. ಹೋಗು. ಬೇಡ, ನನ್ ಮಾತ್ ಕೇಳಿ. ಹೋಗಾಜೆ. ಕತ್ತಿ ಮಸ್ಕೊಂಡು ಕೂತಿದ್ದಾನ ಬುಳ್ಳ ನನ್ನ ತಲೆ ಕಡಿಯೋದಕ್ಕೆ. 7 ಕೆರೆ ನೀರು ಕುಡಿಸಿ ಬೀದಿಲ್ ನಿಲ್ಸಿದ್ರು ಇನ್ನೂ ಅವನು ಕೊಬ್ಬು ಕಡಿಮೆ ಆಗಿಲ್ವೇ? ಅಪ್ಪ ಸತ್ಸಂಗ ಅವ್ರ ತಲೆ ಕೆಡ್ಸೈತೆ, ಕಂಡ ಕಡೆ ನಿಮ್ ತಲೆ ತೆಗಿತಾರಂತೆ. ಬರ್ಲಿ, ಅವನ ಕತ್ತಿ ಎತ್ತೋದಕ್ ಮೊದ್ಲೇ ಗುಂಡು ಹಾರಿಸಿ ಅವನ ಗುಂಡಿಗೆ ರಕ್ತ ಚೆಲ್ಲಿಸ್ತೀನಿ. ಗೊತ್ತು ಐನೋರೆ, ನಿಮ್ ತಾವ್ ಪಿಸ್ತೂಲ್ ಐತಿ, ಕೊಂದಿ ಮೇಲೆ ಜಯಿಸ್ಕೊಳ್ಳೋಕ್ ಹಣ ಐತೆ. ನಮ್ ತಾವೇನೈತೆ ಎಲ್ಲ ಹೋಗಿ ಹಣೆ ಕುಂಕುಮ ಕುತ್ತಿಗೆ ತಾಳಿ 2 ಉಳ್ಕೊಂಡೈತೆ. ಇದನ್ನು ಕಿತ್ಕೋಬೇಡ ಐನೋರೆ. ಇಲ್ಲ, ನಿನ್ನ ತಾಳಿ ಉಳಿಸಿ ನನ್ನ ಹೆಂಡತಿ ತಾಳಿ ಕಿತ್ತಾಕಿಸ್ತೀನಿ. ಮಾದೇವಿ, ಇವನು ಭೂತಯ್ಯನ ಮಗ ಅಯ್ಯು. ಕೊಬ್ಬಿ ಮೈ ಮೇಲೆ ಏರ್ ಬರೋ ಚಂಡಾಲರಿಗೆ ಗುಂಡು ಹಾರಿಸಿ ಕೊಬ್ಬಡಿಗಿಸ್ತಾ ಬಿಡೋದಿಲ್ಲ. ಬೇಡ ಐನೋರೆ, ನೀವು ಉತ್ತಮರು, ವಿದ್ಯಾ ಕಲ್ತಿರೋರು, ಗತಿ ಕೆಟ್ಟೋರಿಗೆ ದಯಾ ತೋರ್ಬೇಕಾದವರು. ಅವ್ರ ಕೋಪ ಕಡಿಮೆ ಆಗೋ ತನಕ ಎಲ್ಲಾದ್ರೂ 3 ದಿವಸ ಮರ್ಯಾಗಿದ್ದು ನಮ್ಮನ್ ಕಾಪಾಡಿ. ಈ ಮಾತ್ ನನಗೆ ಯಾಕೆ ಹೇಳ್ತಿದೀಯ? ಹೋಗಿ ಅವನಿಗೆ ಹೇಳು. ಕೇಳಿದ್ರು ಕೇಳಲಿ, ಇಲ್ದಿದ್ರೆ ಈಗ್ಲೇ ಹೋಗಿ ಅವನ ಸಮಾಧಿಗೆ ಗುಂಡಿ ತೋಡಿಟ್ಟು ಬಾನು. ಹೊಸಲು ಮೆಟ್ಟಕ್ ಮುಂಚೆನೆ ಅವನಿಗೆ ಹಣ ಉರುಳಿಸ್ತೀನಿ. ಆಮೇಲೆ ಬಂದು ಹೊತ್ಕೊಂಡೋಗು. ಹೋಗು. ಐನೋರೆ, ಐನೋರೆ, ಗಿರಿಜಕ್ಕ, ಗಿರಿಜಕ್ಕ, ಅವರು ಕೇಳ್ತಿಲ್ಲ, ಇವರು ಕೇಳ್ತಿಲ್ಲ. ಅವರಿಬ್ರನ್ ಕೊಂದ್ರು, ಇವರು ಅವ್ರನ್ ಕೊಂದ್ರು, ನಾವಿಬ್ರು ದಿಕ್ಕಟ್ ಬೀದಿ ನಿಲ್ತೀವಲ್ಲಕ್ಕ. ಬಟ್ಟಕ್ ಬೇಡ, ಬಟ್ಟಕ್ ಬೇಡ, ಮುತ್ತೈದೆ ತನ ಶಾಶ್ವತವಾಗಿರೋ ಭಗವಂತ ಅಂತಿದ್ರೆ ಈಗ ಅದಕ್ಕೂ ಬಂತಲ್ಲ ಕೇಳು. ಹಾಗಕ್ಕ ಈ ಕೊಲೆಗಳು ನೋಡ್ಕೊಂಡು ಬದುಕಿರೋದು. ಮಾದೇವಿ, ಮಾದೇವಿ, ಯಾಕೆ ಮನೆಯಿಂದ ಹೊರಗೆ ಹೋಗ್ಬೇಡಿ. ಹೋಗ್ತಿದ್ರೆ ಅವನೇ ಇಲ್ಲಿಗೆ ಬರ್ತಾನೆ. ಬರ್ಲಿ, ಬುದ್ಧಿ ಹೇಳೋಣ. ತಲೆ ಕಡಿತೀನಿ ಅಂತ ಬರೋವನಿಗೆ ಬುದ್ಧಿವಾದ ಅಲ್ವೇ? ಸುಟ್ಟು ಕೊಲ್ಬೇಕು. ಅದರಿಂದ ಬರೋ ಲಾಭ? ಅವನ ಗಾದಿ ಗತಿ ಕಂಡು ಇಡೀ ಗ್ರಾಮನೇ ಹೆದರಿ ಸಲಾಂ ಹೊಡ್ಕೊಂಡು ಬಿದ್ದಿರುತ್ತೆ. ಮಾವಾನು ಹೀಗೆ ಹೇಳ್ತಾ ಕಟುಕರಾಗಿ ನಡ್ಕೊಂಡ್ರು. ಅದಕ್ಕೆ ಅಪ್ಪನ ಮುಂದೆ ಇಡೀ ಗ್ರಾಮನೇ ಗಡಗಡ ಅಂತ ನಡೀತಾ ಇದ್ದಿದ್ದು. ಅದೇ ನಿಮಗ್ ಮೃತ್ಯು ಆಗಿದೆ. ಈಗ ನೀವು ಮಾಡೋ ಅನ್ಯಾಯ ಮುಂದೆ ನಮ್ಮ ಮಕ್ಳಿಗೆ ಮೃತ್ಯು ಆಗುತ್ತೆ. ಸಹಿಸಿ ಸಹಿಸಿ ನನಗೂ ಸಾಕಾಗಿದೆ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರೆ ವಂಶನೇ ನಿರ್ವಂಶ ಆಗತ್ತೆ. ಅದಕ್ಕೆ ಎದುರು ನಿಂತು ಮಾತಾಡ್ತಿದ್ದೀನಿ. ಹೇಳಿ, ಯಾಕಾಗುಳ್ಳ ನಿಮ್ಮನ್ ಕೊಲ್ಲಕ್ ಸಿದ್ಧವಾಗಿದ್ದಾನೆ? ಅವನ ಆಯುಸ್ಸು ತೀರಿರೋದ್ರಿಂದ ಅಲ್ಲ, ನೀವು ಮಾಡಿದ ಅನ್ಯಾಯ ಅವನನ್ನು ರೊಚ್ಚಿಗೆಪ್ಸಿದೆ, ಕೆರಳಿಸಿದೆ. ಅವನ ಮನೆ ಹರಾಜಿಗೆ ತಂದೆ, ಅವಮಾನ ಸಹಿಸದೆ
ದೇವಯ್ಯ ಆತ್ಮಹತ್ಯೆ ಮಾಡ್ಕೊಂಡ. ನನಗ್ ಬರಬೇಕಾದ ಹಣಕ್ಕೆ ಮನೆ ಹರಾಜಕ್ ತಂದೆ ಹೊರತು ನೇಣು ಹಾಕುವಂತ ದೇವಯ್ಯನಿಗೆ ಹಗ್ಗ ಕೊಡ್ಲಿಲ್ಲ. ಹಗ್ಗ ಕೊಡ್ಲಿಲ್ಲ, ಆದ್ರೆ ತಮಟೆ ಹುಡ್ಸಿದ್ರಿ. ಪಾಪ, ಸ್ವಲ್ಪ ಕಣ್ಣೆ ತೋರಿಸಿದ್ರೆ ದೇವಯ್ಯ ಉಳ್ಕೋತಾ ಇದ್ದ. ಆತರ ಪಟ್ರಿ, ಅವನ್ ಸತ್ತಿದ್ದು ನಿನ್ನಿಂದ. ಕೊಲೆಗೊಡಕರು ನೀವು ನೀವು ದೇವಯ್ಯ ಬಡವ. ಅವನ್ ಸತ್ತಾಗ ಹಳ್ಳಿನೇ ಅವನ್ ಹಿಂದೆ ಹೋಯ್ತು. ನಮ್ಮ ಮಾವ ಶ್ರೀಮಂತ. ಅವ್ರು ಸತ್ತಾಗ ಹೊರೋಕ್ 4 ಜನ ಸಿಗದೆ ಗಾಡಿಲ್ ಹೆಣ ಸಾಗಿಸ್ಬೇಕಾಯ್ತು. ನೀವೀ ಕೆಟ್ಟ ಗುಣನ್ ಬೆಳೆಸ್ಕೊಂಡೇ ಹೋದ್ರೆ ಮುಂದೆ ನಾವ್ ಸತ್ತಾಗ ನಮ್ ಹೆಣ ಸಾಕ್ಸೋದಿಕ್ಕೆ ಗಾಡಿ ಸಹಿತ ಸಿಕ್ಕುದಿಲ್ಲ. ನಾಪ್ಕ ಇಟ್ಕೊಳ್ಳಿ. ನಿಲ್ಲಿ. ತಂದೆ ಮಾರ್ಗನೇ ಅನುಸರಿಸ್ಬೇಕು, ಊರಿಗೂರೇ ವಿರೋಧ ಆದ್ರೂ ಚಿಂತೆ ಇಲ್ಲ, ಛಲನೇ ಸಾಧಿಸ್ಬೇಕು ಅನ್ನೋ ಹಾಗಿದ್ರೆ ಮೊದಲು ನನ್ನನ್ನ ನನ್ನ ಮಕ್ಕಳನ್ನ ಕೊಂದು ಆಮೇಲೆ ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಹ್ಞೂ. ಉಳ್ನಂತೆ ನೀರಿಗೆ ಬಿದ್ಬಿಟ್ಟು ನೋಡು, ಹೋಗ್ ಕಾಪಾಡೋಗ್ಲೇ. ಅಯ್ಯಪ್ಪ, ನನ್ ಕೈಲಿ ಆಗಕ್ಕಿಲ್ಲ. ಈ ತುಂಬಿದೊಳೆ ಬೀಳ್ಬೇಕಾದ್ರೆ ಅಯ್ಯಪ್ಪ ಬಾಬನೆ, ಅಯ್ಯಪ್ಪನ ಅವ್ರಿಬ್ರು ಮಧ್ಯೆ ಹಸಿವು ಹಾಕೋ ಬಗ್ಗ ತುರ್ದೋಯ್ತದೆ. ಅವನು ಗುಳ್ನಂತೆ ಕಾಪಾಡ್ತಾನ. ಹೋಗಪ್ಪ, ಬೇಗ ಮನೆಗೆ ಹೋಗೊಂದು ಕಂಬಳಿ ತಗೊಂಬ.
ಮಾದೇವಿ, ಅವ್ವ, ಗಿರ್ಜಕ್ಕ, ಮನೆ ಮಾರು ಅಪ್ಪ ಎಲ್ಲ ಕಳ್ಕೊಂಡು ಪರದೇಶಿಯಾಗಿ ನಿಂತವ್ನೆ ಇವನ್ ಜೊತೆ ಯಾಕೆ ಸ್ವರ್ಗಕ್ಕೆ ಹೋಗವ ಅಂತಿದ್ದ? ನೀನ್ ಹೋಗಿದ್ರೆ ನಾನಿಲ್ಲಿ ಉಸಿರಾಡ್ಕೊಂಡು ಇರ್ತಿದ್ನಾ? ಹೇಳು, ಯಾಕೀಗ ಮಾಡ್ದೆ? ಯಾಕೀಗ ಒಳಗಾರ್ಕೊಂಡೆ? ಅಯ್ಯನ್ ತಲೆ ತೆಗಿತೀನಿ ಅಂತ ನೀವ್ ಮಚ್ಚಿಡ್ಕೊಂಡಿದ್ರಿ. ನಿಮ್ಮನ್ ಮುಗಿಸ್ತೀನಿ ಅಂತ 500 ಬಂದೂಕ ಎತ್ಕೊಂಡ್ರು. ನನ್ ತಾಳಿ, ನನ್ ಕುಂಕುಮ ನಂತಾವಿರುವಾಗ್ಲೇ ಕಣ್ಮುಚ್ಕೊಳ್ಳವ ಅಂತ ಹೊಳೆಗಾರ್ಕೊಂಡೆ. ಬೇರೆ ಯಾರಾದ್ರೂ ನಿನ್ ಜೀವ ಉಳಿಸಿದ್ರೆ ಅವ್ರ ಪಾದ ಮುಟ್ಟಿ ಕೈ ಮುಗಿತಾ ಇದ್ದೆ. ಆದ್ರೆ ನಿನ್ ಜೀವ ಉಳಿಸ್ತೋ ನನ್ ಶತ್ರು ಅಯ್ಯ. ಒಳಗ್ ಬಿದ್ದ ಎಡ್ತಿ ಜೀವ ಉಳಿಸ್ಕೊಳಕ್ಕಾಗ್ದಿರೋ ಬಡ್ಡಿ ಐದಾ? ನೋಡು, ನಿನ್ ಎಡ್ತಿ ಜೀವ ಉಳಿಸಿದೀನಿ ಅಂತ ತೋರಿಸಿ ನನ್ನ ಮುಖಕ್ಕೆ ಸಗಣಿ ನೀರು ಎರಚವೆ. ಉಪಕಾರ ಮಾಡೋನವ್ದಲ್ಲಿ ನಂಗೆ ಅವಮಾನ ಮಾಡ್ದ.